ಅಪರಾಧಗಳನ್ನು ತಡೆಗಟ್ಟಲು ಸಾರ್ವಜನಿಕರು ಪೊಲೀಸರಿಗೆ ಸಹಕಾರ ನೀಡಬೇಕು ಅಂತ ಇನ್ಸ್ಪೆಕ್ಟರ್ ರೇವತಿ ಅವರು ತಿಳಿಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಂದೂರು, ಕೃಷ್ಣಾಪುರ, ರಾಮನಹಳ್ಳಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮತ್ತು ಅವರ ತಂಡ ಭೇಟಿ ನೀಡಿ ಅಪರಾಧ ಮತ್ತು ಕಳ್ಳತನಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಅಪ್ರಾಪ್ತ ಹುಡುಗಿಯರ ಮದುವೆ, ಲೈಂಗಿಕ ಕಿರುಕುಳ, ಪರವಾನಗಿ ಇಲ್ಲದೆ ಬೈಕ್ ಸವಾರಿ, ಬೈಕ್ನಲ್ಲಿ 3 ಜನ ಪ್ರಯಾಣ ಮಾಡುವುದು ಇವೆಲ್ಲವೂ ಕೂಡ ಅಪರಾಧವಾಗಿರುತ್ತವೆ. ಸಮುದಾಯದ ಜನರಲ್ಲಿ ಕಾನೂನು ಅರಿವು ಇದ್ದಲ್ಲಿ ಖಂಡಿತ ಅಪರಾಧ ಪ್ರಕರಣಗಳು ಕಡಿಮೆಯಾಗುತ್ತವೆ. ಪೊಲೀಸ್ ಅಂದರೆ ಸಾಮಾನ್ಯವಾಗಿ ಭಯ, ಹಿಂಜರಿಕೆ ಇವೆಲ್ಲವೂ ಇದೆ. ಆದರೆ ಭಯ ಪಡುವ ಯಾವ ಪ್ರಮೇಯವೂ ಇಲ್ಲ. ಧೈರ್ಯವಾಗಿ ಪೊಲೀಸ್ ಸಿಬ್ಬಂದಿ ಜೊತೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳುವಂತೆ ತಿಳಿಸಿದರು. ಅಲ್ಲದೆ ರೈತ ಮಹಿಳೆಯರು ತಮ್ಮ ಜಮೀನಿನ ಕೆಲಸಕ್ಕೆ ಹೋಗುವಾಗ, ವಾಯು ವಿಹಾರಕ್ಕೆ ಹೋಗುವ ಸಂದರ್ಭದಲ್ಲಿ ತಮ್ಮ ಚಿನ್ನದ ಒಡವೆಗಳ ಬಗ್ಗೆ ನಿಗಾ ವಹಿಸಬೇಕು. ಕೆಲ ಆಸಾಮಿಗಳು ಕುಂಟು ನೆಪ ಹೇಳಿ ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆದು ಕಳ್ಳತನವನ್ನು ಮಾಡ್ತಾರೆ. ಇದರಿಂದ ಎಚ್ಚರಿಕೆ ವಹಿಸಬೇಕು. ಯಾವ ಸಮಯದಲ್ಲಾದರೂ ಪೊಲೀಸ್ ಅಗತ್ಯ ಇದ್ದರೆ ತಕ್ಷಣವೇ ನೀವು ಕರೆ ಮಾಡುವಂತೆ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ವಿನೋದ್ ಕುಮಾರ್, ಸುನಿಲ್ ಸೇರಿದಂತೆ ನೂರಾರು ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಹೇಶ್ ಕರೋಟಿ, ಸುದ್ದಿ9 ಟಿವಿ, ಕೆಆರ್ಪೇಟೆ. ಒಳಗಡೆ ಹಾಕೊಳ್ಳುತ್ತೇವೆ. ಆದಷ್ಟು ಬಂಗಾರ ಹಾಕದೆ ಹೋದ್ರೆ ಭಾರಿ ಉತ್ತಮ. ಅದಕ್ಕೋಸ್ಕರ ಇದನ್ನು ಕೂಡ ಅವರಿಗೆ ತಿಳಿಸ್ಕೊಡಿ ದಯವಿಟ್ಟು, ಸರಿನಾ? ಯಾಕಂದ್ರೆ ಎಲ್ಲರ ಮನೆಗೂ 6 ಅವರ ಹಾಕಕ್ಕಾಗಲ್ಲ, ಸರಿ? ಆದ್ರೆ ನಾವು ಸುರಕ್ಷಿತವಾಗಿ ನಮ್ಮನ್ನು ಇಟ್ಕೊಳ್ಳೋಕ್ಕಾಗುತ್ತೆ. ಮನೆಯಲ್ಲಿ ಜಾಸ್ತಿ ಬಂಗಾರ ಇದ್ರೆ, ಹಣ ಇದ್ರೆ ದಯವಿಟ್ಟು ಅದನ್ನು ನೀವು ಮನೆಯಲ್ಲಿ ಇಡಬೇಡಿ, ಅದನ್ನು ಬೇರೆಯವ್ರಿಗೆ ಹೇಳಬೇಡಿ. ಜೊತೆಗೆ ಹಾಗಿದ್ದಾಗ ಬ್ಯಾಂಕ್ ಲಾಕರಲ್ಲಿ ಇಡಿ. ಬರೀ 200 ರೂಪಾಯಿಗೆ ಬ್ಯಾಂಕ್ ಲಾಕರಲ್ಲಿ ಅದು ಸುರಕ್ಷಿತವಾಗಿರುತ್ತೆ. ಹೋಗಿದ್ದನ್ನು ಮತ್ತೆ ಧರಿಸೋದು ತುಂಬಾ ಕಷ್ಟ ಇದೆ. ಈ ಬಗ್ಗೆ ಕೂಡ ಎಚ್ಚರ ವಹಿಸಿ. ಜೊತೆಗೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ನಾನು ಹೇಳ್ತಾ ಇರೋದು, ಜೀವ ಹೋದ್ರೆ ಜೀವ ತಂದು ಕೊಡೋಕ್ಕಾಗಲ್ಲ. ಆಕ್ಸಿಡೆಂಟ್ ಯಾರು ಬೇಕು ಅಂತ ಮಾಡಲ್ಲ. ಆಕ್ಸಿಡೆಂಟ್ ಆಕಸ್ಮಿಕವಾಗಿ ಆಗುತ್ತೆ. ಆದ್ರಿಂದ ನಾನು ನಿಮ್ಮೆಲ್ಲರಲ್ಲೂ ಹೇಳ್ಕೊಳ್ಳೋದು, ಎಲ್ಲರೂ ನಿಮ್ಮ ಚಾಲನಾ ಅನುಜ್ಞಾ ಪತ್ರವನ್ನು ಮಾಡಿಸ್ಕೊಳ್ಳಿ, ವಾಹನದ ರೆಕಾರ್ಡ್ಸ್ಗಳನ್ನು ಮಾಡಿಸ್ಕೊಳ್ಳಿ. ರಸ್ತೆಗೆ ಬರಬೇಕಾದ್ರೆ ಅದನ್ನು ಕನಿಷ್ಠ ಮೊಬೈಲ್ನಾದ್ರೂ ಅದರ ಒಂದು ಕಾಪಿ ಇಟ್ಕೊಳ್ಳಿ. ದಯವಿಟ್ಟು ಯಾರು ಕೂಡ ಡ್ರಿಂಕ್ಸ್ ಮಾಡಿ ಹೊರಗೆ ಬರಬೇಡಿ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಹೆಲ್ಮೆಟ್. ನಮ್ಮ ತಲೆಗೆ ಏಟು ಬಿದ್ದರೆ, ರಕ್ತಸ್ರಾವ ಆದರೆ ಬದುಕುವ ಅವಧಿ ಕೇವಲ 1 ಗಂಟೆ, ಸರಿಯಾ? ಅದೇ ನಮ್ಮ ಕಾಲಿಗೆ ಏಟಾದರೆ 6 ಗಂಟೆ ಸಿಕ್ಕಿದ್ರು ಸಾಕಾಗತ್ತೆ. ಆದರೆ ಹೆಲ್ಮೆಟ್ ಇಲ್ಲದೆ ತಲೆಗೆ ಏಟು ಬಿದ್ದರೆ ಬದುಕುವ ಅವಧಿ ತುಂಬಾ ಕಡಿಮೆ. ಅದನ್ನೇ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ. ಆದ್ರಿಂದ ದಯವಿಟ್ಟು ರಸ್ತೆಗೆ ಬರಬೇಕಾದ್ರೆ, ಇದು ನಾವು ಹಳ್ಳಿಯವರು, ಇದು ಸ್ಟೇಟ್ ಹೈವೇ, ನಾವು ಹತ್ತಬೇಕಾಗಿಲ್ಲ, ಇದು ಯಾವುದೂ ಇಲ್ಲ. ನಮ್ಮ ಸುರಕ್ಷೆ ನಾವು ನೋಡ್ಕೋಬೇಕು. ತಲೆಗೆ ಹೆಲ್ಮೆಟ್ ಹಾಕಿ ರಸ್ತೆಗೆ ಬರಬೇಕು. ಜೊತೆಗೆ ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕಿ ಹೋಗ್ಬೇಕು. ಇದರಿಂದ ಏನಾಗುತ್ತೆ, ಹಾರಿ ಬಿಟ್ಟು ಸಾಯುವ ಇದು ಕಡಿಮೆ ಆಗುತ್ತೆ. ಅದರಿಂದ ಜೀವ ಉಳಿಯುತ್ತೆ. ತಲೆಗೆ ಏಟು ಬಿದ್ದಿಲ್ಲ, ಮೈ ಕೈಗೆ ಏಟು ಬಿದ್ದಿದೆ ಅಂತ ಹೇಳಿದ್ರೆ ಬದುಕು ಅವಕಾಶ ಇರುತ್ತೆ. ಜೊತೆಗೆ ಇನ್ಶೂರೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಇನ್ಶೂರ್ ಇದ್ರೆ ನಾಳೆ ಏನಾದರೂ ಜೀವಕ್ಕೆ ಅಪಾಯ ಆಯಿತು ಅಥವಾ ದೇಹಕ್ಕೆ ಪೆಟ್ಟಾಯಿತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ನೀವು ಸುರಕ್ಷಿತರಾಗಿರ್ತೀರಿ, ನಿಮ್ಮ ಮನೆಯವರು ಸುರಕ್ಷಿತರಾಗಿರ್ತಾರೆ, ನಿಮ್ಮಿಂದ ಅಪಘಾತಕ್ಕೆ ಒಳಗಾದವರು ಸುರಕ್ಷಿತರಾಗಿರ್ತಾರೆ. ನಿಮಗೆ ಅಪಘಾತ ಆದರೆ ನೀವು ಕೂಡ ಸುರಕ್ಷಿತರಾಗಿ. ದಯವಿಟ್ಟು ಇದನ್ನು ನೀವು ಎಲ್ರಿಗೂ ಪ್ರಚಾರ ಮಾಡಿ. ನಿಮ್ಮ ಮಕ್ಕಳಿಗೆ, ಕೆಲವರು ಚಿಕ್ಕ ಮಕ್ಕಳಿಗೂ ಬೈಕ್ ಕೊಡ್ತಾ ಇದ್ದಾರೆ. ಹಾಗೆ ಕೊಟ್ಟಾಗ ಅವ್ರ ಮೇಲೆ ತಂದೆಗೆ 25,000 ಫೈನ್ ಆಗುತ್ತೆ. ಜೊತೆಗೆ ಚೈನ್ ಕಳ್ಳರು ಹೇಗೆ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ, ಕಾಯದ ಹೆಂಗಸರು ಹೋಗ್ತಾರಲ್ಲ, ಹೊಲದಲ್ಲಿ ಒಬ್ಬೊಬ್ರು ಇರ್ತಾರಲ್ಲ ವಯಸ್ಸಾದವರು, ಅವ್ರ ಹತ್ರ ಹೋಗಿ ಮಾತಾಡುವಾಗೆ ಮಾತಾಡ್ತಾರೆ. ಈ ಕಡೆ ಬಂದಿಲ್ಲ, ಬರುದು ಬೇಡ. ಆದ್ರೆ ನಾವು ಬರುದೇ ಬೇಡ ಅಂತ ಅದಕ್ಕೆ ಏನ್ ಮಾಡ್ಬೇಕು, ಜಾಗೃತರಾಗಿರ್ಬೇಕು, ಸರಿನಾ? ನಿಮ್ಮಲ್ಲೂ ಎಲ್ಲ ಹೆಂಗಸರು, ನಿಮ್ಮಲ್ಲೂ ಎಲ್ರಿಗೂ ಹೇಳಿ ದಯವಿಟ್ಟು ಅವರಿಗೆ ಹೇಗಿದೆ ಗೊತ್ತಾ, ಒಂದು ರಂಗೋಲಿ, ಎರಡನೇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ 6:30-7 ಗಂಟೆಗೆ ಹೊಲಕ್ಕೆ ಹೋಗ್ತಾರಲ್ಲ ಸಿಂಗಲ್, ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಟಾರ್ಗೆಟ್ ಇರೋದು ಒಂಟಿ ಹೆಂಗಸು. ಅದು ಚೈನ್ ಇರಬೇಕು ನೋಡ್ಬಿಟ್ಟು ಟಾರ್ಗೆಟ್ ಮಾಡ್ತಾರೆ. ನಾನು ಹೇಳೋದು, ನೀವು ಎಲ್ರಿಗೂ ಹೇಳಿ, ಏನೋ ಬಂಗಾರದ ಚೈನ್ ಇದ್ರೆ ದಯವಿಟ್ಟು ಒಳಗಡೆ ಹಾಕೊಳ್ಳಿ, ಹೊರಗಡೆ ಹಾಕೋಬೇಡಿ, ಸರಿಯಾ? ಹಾಕೋಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಆಸ್ತಿಯನ್ನು ನಾವು ಬೇಕಂತ ಯಾರಿಗೆ ಕೊಡಬಾರ್ದು, ಹೌದಲ್ವಾ?
ಸರಿ ಅಲ್ಲ, ಅದನ್ನ ನಾವು ಜಾಗೃತರಾಗಿರ್ಬೇಕು. ಈ ಮಾಹಿತಿ ಆಮೇಲೆ ಬಿಚ್ಚಿಟ್ಬಿಟ್ಟು ಮನೇಲಿ ಇಡಬೇಡಿ, ಆಮೇಲೆ ಕಳ್ತನಗಳಾಯ್ತವೆ. ಆಮೇಲೆ ಅದು ಇನ್ನೊಂದು ಈಗ ಅದೇ ಹುಷಾರಾಗಿದೆ ಅಂತ ಬಿಚ್ಚಿಬಿಟ್ಟು ಮನೇಲಿ ಇಟ್ಟಿರೋ ಅಪ್ರೂಪ ಹಾಕತ್ತೀವಿ ಅಂತಂದ್ರೆ ಯಾವಾಗ ಬರ್ತಾನೆ ಈಗ ಡೇ ಟೈಮು ಇವರೆಲ್ಲ ಹೊಲಕ್ಕೆ ಹೋಗಿರ್ತಾರೆ. ಹಂಗೆ ಆಗಿರೋ ಸುಮಾರು ಯಾರನ್ನು ನಾವು ಈ ಕಾಲದಲ್ಲಿ ನಂಬಕ್ಕಾಗಲ್ಲ. ಇಟ್ಕೋಬೇಡಿ. ಅದಕ್ಕಿಂತ ಈಗ ಫಂಕ್ಷನ್ ಇಲ್ಲ, ಏನೂ ಇಲ್ಲ, ಬ್ಯಾಂಕಲ್ಲಿ ಒಂದು ಲಾಕರ್ ಮಾಡಿದ್ರೆ ಕನಿಷ್ಠ ನಮ್ಮ ಹಣ ಅಲ್ಲಿ ಸೇಫ್ ಆಗಿರುತ್ತೆ, ಇನ್ಸೂರ್ ಕೂಡ ಕವರ್ ಆಗುತ್ತೆ. ಹೌದಲ್ವಾ? ಅದಕ್ಕೇನು ತುಂಬ ಚಾರ್ಜ್ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಬ್ಯಾಂಕಲ್ಲಿ ಹಾಕ್ತಾರೋ ಒಬ್ರು ಮಾಡೇ ಇಲ್ಲ, ಯಾರೋ ಒಬ್ರು ಅಷ್ಟೇ ಚಾರ್ಜ್ ಮಾಡ್ತಾರೆ. ಬಟ್ ಅದಕ್ಕೆಲ್ಲ ಒನ್ ಟೈಮ್ ತಗೊಂಡ್ರೆ ಒಂದು ತಿಂಗಳಿಗೆ ಅಷ್ಟು ಅಂತ ಅಕೌಂಟಲ್ಲಿ ಕಟ್ ಆಗುತ್ತೆ. ಅಷ್ಟೇ. 6 ತಿಂಗಳು ಒಂದ್ಸಲ ಕಟ್ಟೋದು, 3 ತಿಂಗಳು ಆಗಲ್ಲ, 6 ತಿಂಗಳು ವರ್ಷಕ್ಕೆ. ಅರ್ಥ ಆಯ್ತಲ್ಲ? ಇಷ್ಟು ಲಾಕರ್ ಫೆಸಿಲಿಟಿ ತುಂಬ ಒಳ್ಳೇದು, ನಿಜವಾಗಿ ಒಳ್ಳೇದು. ಈಗ ನಾವು ಹೋಯ್ತು ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ನಾವು ಲಾಕರ್ ಇಟ್ರೇನು ತುಂಬ ಚಾರ್ಜ್ ಹೋಗಲ್ಲ. ಅದು ನಮಗೆ ಒಂದು ಧೈರ್ಯ ಇರುತ್ತಲ್ಲ. ಮತ್ತೆ ಇನ್ನೊಂದು, ಎಲ್ಲಾದ್ರೂ ನೀವು ಊರು ಬಿಟ್ಟು ಹೋಗೋದು, ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ದಯವಿಟ್ಟು ಒಂದು ಸ್ಟೇಷನ್ಗೆ ಮಾಹಿತಿ ಕೊಡಿ. ನಾವು ಮನೆಗೆ ಲಾಕ್ ಹಾಕಿ ಹೋಗ್ತಾ ಇದ್ದೀವಿ, ಮನೇಲಿ ಯಾರು ಇರೋದಿಲ್ಲ. ಅಕ್ಕಪಕ್ಕದವ್ರಿಗಾದ್ರೂ ಹೇಳಿ ಒಂಚೂರು. ಮತ್ತೆ ಜೊತೆಗೆ ಅಕ್ಕಪಕ್ಕದವರಿಗೆ ಹೇಳಿ ಸ್ವಲ್ಪ ಮನೆಗೆ ಯಾರಿಗಾದ್ರೂ ಒಂದು ಮಲಗೋ ವ್ಯವಸ್ಥೆ ಅದು ಮಾಡಿ. ಸರಿನಾ? ಇದು ವ್ಯವಸ್ಥೆ ಮಾಡಬೇಕು. ಯಾಕಂತ ಹೇಳಿದ್ರೆ ಜನ ನಾನು ನೋಡೋಸ್ ಅಂತ ಹೇಳ್ತೀವಿ, ಅಬ್ಸರ್ವ್ ಮಾಡಿದಾಗ ಅವ್ರು ಹೇಳಿರೋ ಕಥೆಗಳು ಹೇಗಂದ್ರೆ, ಒಂದೂರಲ್ಲಿ ಹೋಗ್ತೀವಿ, ಹೋದಾಗ ಮನೆಗೆ ಬೆಳಿಗ್ಗೆ ಲಾಕ್ ಇತ್ತು, ಮಧ್ಯಾಹ್ನ ಹೋದ್ರೂ ಲಾಕ್ ಇತ್ತು, ಸಂಜೆ ಹೋದ್ರೂ ಲಾಕ್ ಇತ್ತು ಅಂದ್ರೆ ಆ ಮನೇಲಿ ಜನ ಇಲ್ಲ ಅಂತ ಲೆಕ್ಕ. ಆಗ ನಾವು ಆ ಮನೆಗೆ ಲೈಟ್ ಹಾಕಲ್ಲ. ಇದನ್ನೆಲ್ಲ ನೋಡ್ತಾರೆ ಅವರು, ಅಬ್ಸರ್ವ್ ಮಾಡ್ತಾರೆ. ಅದೇ ದಿನದಲ್ಲಿ ಬಂದು ನೈಟ್ ಬಂದು ನೋಡ್ಕೊಂಡೇ ಕಳ್ತನ ಮಾಡ್ತಾರೆ. ಸುಮ್ಮನೆ ಒಂದೇ ಸರ್ತಿ ಬಂದು ಮಾಡಲ್ಲ, ಅದು ರೇರ್ ಮಾಡೋದು. ಒಂದೇ ದಿನ ನೋಡ್ಕೊಂಡೆ ನೀಟಾಗಿ ಮಗ್ಳು. ದಯವಿಟ್ಟು ನೀವು ಹೋಗುವಾಗ ಫೋಲ್ಡ್ ಮಾಡ್ಕೊಂಡೆ ಮಾಡಿರೋದವ್ರು. ಒಂದು ನಾಯಿ ಬಗ್ಲದಂಗೆಲ್ಲ ಬಂಗಾರ ಏನೂ ಇಲ್ಲ. ನೀವು ಮನೆಗೆ ಲಾಕ್ ಮಾಡಿ ಹೋದ್ರೆ ಇದ್ದ ಲಾಕರ್ ಎಲ್ಲ ಇದಕ್ಕೆಲ್ಲ ಬೀಗ ಹಾಕಿ ಹೋಗ್ಬೇಡಿ. ಅರ್ಥ ಆಯ್ತಾ ನಿಮ್ಗೆ? ಯಾಕೆ ಹೇಳಿ? ಏನೂ ಇಲ್ಲ ಅಂತ ಹೇಳಿ ಸುಮ್ಮನೆ ಬಂದು ಲಾಕ್ ಹೊಡಿತಾರೆ, ಅದು ಲಾಸ್. ದಯವಿಟ್ಟು ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ, ಎರಡು ಮನೇಲಿ ಖಾಲಿ ಮನೆಯಲ್ಲಿ ಬಂಗಾರ ಇಟ್ಟು ನಮ್ಮೊಟ್ಟಿಗೆ ತಗೊಂಡು ಹೋಗೋದಾದ್ರೂ ಸೇಫ್ ಇರುತ್ತೆ. ಅಥವಾ ಯಾರಾದ್ರೂ ನಮಗೆ ಗೊತ್ತಿರೋರು ಮನೇಲಿ ಇರ್ಬೋದು, ಇಲ್ಲ ಬ್ಯಾಂಕ್ ಲಾಕರಲ್ಲಿ ಇರ್ಬೋದು. ಸರಿ, ಈ ಜಾಗೃತಿ ಪ್ರತಿಯೊಬ್ಬರಿಗೂ ಅಕೌಂಟ್ ಇದೆ ಮೇಡಮ್, ಬ್ಯಾಂಕ್ ಲಾಕರಲ್ಲಿ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಜಾಸ್ತಿಗಳಿರೋರು ಇಡ್ಬೋದು, ಹಂಗೆ ಒಂದೆರಡು ಇರೋರು ಸೇಫ್ ಆಗಿ ನೋಡ್ಕೋಬಹುದು. ಈಗ ನಾವು ಹಾಕೊಂಡೇ ಹೋಗ್ಬೋದು, ಇಲ್ಲ ನಮ್ಮ ಬ್ಯಾಗಲ್ಲೂ ತಗೊಂಡು ಹೋಗ್ಬೋದು. ಈಗ ಜಾಸ್ತಿ ಅವೇ ಅಣ್ಣ. ಈಗ ಈ ದುಡ್ಡು